ಮೂಡಾ ಹಗರಣದ ಪ್ರಾಸಿಕ್ಯೂಷನ್ ವಿಚಾರವಾಗಿ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದ್ರೆ ಇತ್ತ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಬಗ್ಗೆ ಕೂಡ ಚರ್ಚೆ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ನ ಹಿರಿಯ ನಾಯಕ ಆರ್ ವಿ ದೇಶಪಾಂಡೆ ನೀಡಿರುವಂತ ಹೇಳಿಕೆ ಕೈಪಾಳ್ಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಸಂಕಷ್ಟ ಎದುರಾಗಿದೆ. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ನೀಡಿರೋ ಅನುಮತಿ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇತ್ತ ಸರ್ಕಾರದಲ್ಲಿ ಪ್ರಭಾವಿ ಸಚಿವರಾಗಿರೋ ಸಚಿವ ಪ್ರಿಯಾಂಕ್ ಖರ್ಗೆಗೆ ಸಿಎ ಸೈಟ್ ಸಂಕಷ್ಟ ಎದುರಾಗಿದೆ. ಇವೆಲ್ಲದರ ನಡುವೆ ಕಾಂಗ್ರೆಸ್ನಲ್ಲಿ ಸಿಎಂ ಪಟ್ಟದ ಚರ್ಚೆ ಮತ್ತೆ ಭುಗಿಲೆದ್ದಿದೆ. ಕಾಂಗ್ರೆಸ್ನಲ್ಲಿ ಮತ್ತೆ ಶುರುವಾಯಿತು ಸಿಎಂ ಪಟ್ಟದ ಚರ್ಚೆ. ದೇಶಪಾಂಡೆ ಹೇಳಿಕೆ ಬೆನ್ನಲ್ಲೇ ಕೈಪಾಳ್ಯದಲ್ಲಿ ಕುರ್ಚಿ ಕಲರವ. ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಸಿಎಂ ಕುರ್ಚಿ ಚರ್ಚೆ ಶುರುವಾಗಿದೆ. ಕಾಂಗ್ರೆಸ್ ಹಿರಿಯ ನಾಯಕ ಆರ್ ವಿ ದೇಶಪಾಂಡೆ ನನಗೂ ಸಿಎಂ ಆಗುವ ಆಸೆ ಇದೆ ಅಂತ ಹೇಳಿದ್ದೆ ತಡ ಕೈ ನಾಯಕರು ರಿಯಾಕ್ಟ್ ಮಾಡಿದ್ದಾರೆ. ನಾನು ಸಚಿವ ಆಗಿ 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 ದಡ್ದಿದ್ದೇನೆ, ಆದರೆ ಈಗ ಮುಖ್ಯಮಂತ್ರಿ ಆಗಬೇಕು, ಸಚಿವ ಏನಾಗಬೇಕು ಆಸೆ ಇದೆ ಸರ್. ಅದು ನನಗೆ ಆಸೆ ಆಗಿರಬೇಕು, ನಿಮ್ಮಂಥ ಜನರಿಗೆ ಆಸೆ ಅದೆಲ್ಲ ಆಗಬೇಕು. ನನಗೂ ಸಿಎಂ ಆಗುವ ಆಸೆ ಇದೆಯಂತ ಸಚಿವ ಜಮೀರ್ ಅಹಮದ್ ಆಸೆ ವ್ಯಕ್ತಪಡಿಸಿದ್ರೆ ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ದೇಶಪಾಂಡೆ ಅವರು ಹಿರಿಯವರು, ನಮ್ಮ ಪಕ್ಷದ ಮುಖಂಡರು, ಅವರು 8 ಬಾರಿನೋ 9 ಬಾರಿನೋ MLA ಆಗಿದ್ದವರು. ಅವರು ಆಸೆ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಆಗ್ಬೇಕಂತ. ತಪ್ಪೇನಿದೆ? ಆಸೆ ಇಟ್ಕೊಳ್ಳೋದು ತಪ್ಪೇನಿದೆ? ನನಗೂ ಆಸೆ ಇದೆ, ನಿಮಗೂ ಆಸೆ ಇರಲ್ವಾ? ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಯಾರು ಆಸೆ? ಕೋನ್ ರೆಡ್ಡಿ ಸಾಹೇಬ್ರಿಗೆ ಆಸೆ ಇರಲ್ವಾ? ಎಲ್ಲರಿಗೂ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ. ಅವರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಎಲ್ಲರಿಗೂ ಆಸೆ ಇದೆ. ಈಗ ಮುಖ್ಯಮಂತ್ರಿ ಯಾರಿಗ ಆಸೆ ಇರಲ್ಲ? ಇಲ್ಲ, ಮುಖ್ಯಮಂತ್ರಿ ಯಾರಿಗ ಆಸೆ ಇರಲ್ಲ ಹೇಳಿ? ಚೀಫ್ ಮಿನಿಸ್ಟರ್ ಪೋಸ್ಟು ಖಾಲಿ ಇಲ್ಲ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಇದೆ. ಚೀಫ್ ಮಿನಿಸ್ಟರ್ನಲ್ಲಿ ಪೋಸ್ಟು ಖಾಲಿ ಆಗಿದ್ರೆ ಮಾತಾಡ್ಬೋದಾಗಿತ್ತು. ಯಾವ ಕಾರಣಕ್ಕೂ ಚೀಫ್ ಮಿನಿಸ್ಟರ್ ತಂಗ ಏನು ಒಂದು ಅವಕಾಶ ಇದೆ ಅದರಲ್ಲಿ ಅವರು ಮುಂದುವರಿತಾರೆ. ಅವರು ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ, ಬಟ್ ಆಸೆ ಮಾಧ್ಯಮಕ್ಕೆ ಮಾತಾಡೋದಲ್ಲ. ಅವ್ರು ಹಿರಿಯರಿಗೆ ಏನು ಗೌರವ ಕೊಡಬೇಕು ಕೊಡೋಣ. ಇನ್ನು ಸಿಎಂ ಕುರ್ಚಿ ಬಗ್ಗೆ ಚರ್ಚೆ ತಾರಕಕ್ಕೇರುವ ಹಂತ ತಲುಪುತ್ತಿದ್ದಂತೆ ಸ್ಪಷ್ಟನೆ ನೀಡಿದ ಸಚಿವ ಎಂಬಿ ಪಾಟೀಲ್ ದೇಶಪಾಂಡೆ ಅವರು ಕ್ಯಾಶುಯಲ್ ಆಗಿ ಮಾತನಾಡಿದ್ದಾರೆ ಅಂತ ಸಮಜಾಯಿಷಿ ಕೊಟ್ಟಿದ್ದಾರೆ. ಈಗ ನಾನು ಹಿರಿಯದೇನಪ್ಪ, ನಾನು ಯಾಕೆ ಮುಖ್ಯಮಂತ್ರಿ ಇರಬಾರ್ದು? ಸುಮ್ಮನೆ ಅವರು ಆರ್ ವಿ ದೇಶಪಾಂಡೆ ಅವರು ಸುಮ್ಮನೆ ಕ್ಯಾಶ್ ಮಾತಾಡಿದ್ರು. ಯಾಕೆ ಸುಮ್ಮನೆ ಬಿಡಿಯೋದಪ್ಪ? ಹಿರಿಯರು ಆರ್ ವಿ ದೇಶಪಾಂಡೆ ಅದ, ನಾನು ಹಿರಿಯದೇನಪ್ಪ, ಯಾಕೆ ಆಗಬಾರ್ದಪ್ಪ? ನೀವು ಕೇಳ್ತಿರಲ್ಲ, ಹೇಳ್ತಾರೆ. ನನಗೆ ಒಂದು ಮೊನ್ನೆ ನನಗೆ ಎಷ್ಟು ನೀವು ಗ್ರಿಲ್ ಮಾಡಿದ್ರಿ. ಮೊನ್ನೆ ಆಗಸ್ಟ್ 30ರಂದು ಬೆಳಗಾವಿಯಲ್ಲಿ ಮಾತನಾಡಿದ ಎಂಬಿ ಪಾಟೀಲ್, ನಮಗೆ ಆಸೆಗಳಿವೆ, ಆದರೆ ದುರಾಸೆಗಳಿಲ್ಲ. ನಾನು ಬಯಸಿದ್ರೆ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿದ್ದಾರೆ. ನಮಗೆ ಆಸೆಗಳಿದಾವೆ, ದುರಾಸೆ ಇಲ್ಲ. ಇವತ್ತು ಮುಖ್ಯಮಂತ್ರಿ ಆಗಬೇಕಂದ್ರೆ ನಾನು ಬಯಸಿದ್ರೆ ಮುಖ್ಯಮಂತ್ರಿ ಆಗೋದಲ್ಲ, ಪಕ್ಷ ಹೈಕಮಾಂಡ್ ಬಯಸಬೇಕು. ಶಾಸಕ ಹೇಳಕ್ಕೆ ಕಂಪ್ಯೂಟರ್ ಮಾಡ್ತೀರಿ. ಯಾಕಪ್ಪ ಇದು ಬೆಳಗಾವದವ್ರು ಬಿಜಾಪುರದವ್ರು ಸುಮ್ಮನೆ ಕೇಳ್ತಾರೆ, ಪೂರ್ತಿ ಕೇಳ್ಬೇಕಾದ್ರೆ ಮುಖ್ಯಮಂತ್ರಿ ನಾನು ಬಯಸಿದ್ರೆ ನಾನು ಸ್ವಯಂ ಘೋಷಿತ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬರ್ತೈತಿ. ಪಕ್ಷ ಬಯಸ್ಬೇಕಾಗ್ತದೆ, ಹೈಕಮಾಂಡ್ ಹೋಗ್ಬೇಕಾಗ್ತೈತಿ, ಶಾಸಕರ ಒಪ್ಪಿಗೆ ಮಾಡ್ಬೇಕಾಗ್ತದೆ, ಶಾಸಕಾಂಗ ಸಭೆ ನಡೀತದೆ, ಶಾಸಕರ ಅಭಿಪ್ರಾಯ ತಗೋತಾರೆ, ತೆಗೆದುಕೊಂಡು ಮುಂದೆ ಮುಖ್ಯಮಂತ್ರಿ ಮಾಡ್ತಾರೆ. ಇದು ಕಾಂಗ್ರೆಸ್ನಲ್ಲಿ ಪದ್ಧತಿ. ಯಾರು ಈಗಂತೂ ಖಾಲಿನೇ ಇಲ್ಲ. ಅದು ಮೂಡಾ ಹಗರಣದ ತನಿಖೆ ವೇಳೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಬಗ್ಗೆ ಮತ್ತೊಂದು ರೌಂಡ್ ಚರ್ಚೆ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, TV9.